ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತ ಉತ್ತಮ ವ್ಯಾಪಾರ ಪಾಲುದಾರಿಕೆ ಅಲ್ಲ, 24 ಗಂಟೆಗಳಲ್ಲಿ ಸುಂಕ ಹೆಚ್ಚಳ ಮಾಡ್ತೀವಿ ಅಂತಂದು ಭಾರತದ ವಿರುದ್ಧ ಮತ್ತೆ ಟ್ರಂಪ್ ಒಂದು ಗುಡುಗಿದ್ದಾರೆ. ಹಾಗಾದರೆ ಏನಿದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ಮುಂದುವರಿಸಿದ್ದಕ್ಕಾಗಿ ಭಾರತದ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಕಿಡಿಕಾರಿದ್ದಾರೆ. ಭಾರತವು ರಷ್ಯಾದ ಯುದ್ಧ ಯಂತ್ರಕ್ಕೆ ಇಂಧನ ಒದಗಿಸುತ್ತಿದೆ ಎಂತಂದು ಆರೋಪಿಸಿರುವ ಅವರು ಭಾರತೀಯರ ಆಮದನ್ನು ಮೇಲಿನ ಸುಂಕವನ್ನು ಹೆಚ್ಚಿಸುವುದಾಗಿ ಸಹ ಬೆದರಿಕೆಯನ್ನು ಹಾಕಿದ್ದಕ್ಕೆ ಇದಕ್ಕೆ ತಿರುಗೇಟನ್ನು ನೀಡಿರುವ ಭಾರತ ಅಮೆರಿಕದ ಆರೋಪಗಳಿಗೆ ಸೊಪ್ಪು ಹಾಕದೆ ರಷ್ಯಾದ ತೈಲವನ್ನು ಸಹ ಖರೀದಿಯನ್ನು ಸಹ ಸಮರ್ಥನೆಯನ್ನು ಮಾಡಿಕೊಂಡಿದೆ. ಕಚ್ಚಾ ತೈಲದಿಂದ ಖರೀದಿಸುವುದನ್ನು ಮುಂದುವರಿಸಿರುವ ಭಾರತ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಭಾರತವು ರಷ್ಯಾದ ಯುದ್ಧ ಯಂತ್ರಕ್ಕೆ ಇಂಧನ ಒದಗಿಸುತ್ತಿದೆ ಎಂತೆಂದು ಆರೋಪಿಸಿರುವ ಅವರು ಮುಂದಿನ 24 ಗಂಟೆಗಳಲ್ಲಿ ಭಾರತೀಯರ ಆಮದು ಮೇಲಿನ ಸುಂಕವನ್ನು ಸಹ ಗಮನಾರ್ಹವಾಗಿ ಹೆಚ್ಚಿಸುವ ಬೆದರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ನು ಈ ಒಂದು ಸಂದರ್ಶನದಲ್ಲಿ ಮಾತನಾಡಿರುವ ಟ್ರಂಪ್ ಅವರು, ಭಾರತವು ಉತ್ತಮ ವ್ಯಾಪಾರ ಪಾಲುದಾರಿಕೆ ದೇಶವಲ್ಲ, ನಾವು ಭಾರತದ ಮೇಲಿನ 25% ಸುಂಕ ವಿಧಿಸಿದ್ದೆವು, ಆದರೆ ಅವರು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸುತ್ತಿಲ್ಲ. ಮುಂದಿನ 24 ಗಂಟೆಗಳಲ್ಲಿ ಇದನ್ನು ಗಣನೀಯವಾಗಿ ನಾವು ಹೆಚ್ಚಿಸಲಿದ್ದೇವೆ ಅಂತಂದು ಸಹ ಅವರು ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ನು ಭಾರೀ ಪ್ರಮಾಣದಲ್ಲಿ ರಷ್ಯಾದ ತೈಲವನ್ನು ಸಹ ಖರೀದಿ ಮಾಡಿ ಅದನ್ನು ಹೆಚ್ಚಿನ ಲಾಭಕ್ಕೆ ಭಾರತ ಮಾರಾಟ ಮಾಡುತ್ತಿದೆ ಎಂತಂದು ಆರೋಪಿಸುವ ಡೊನಾಲ್ಡ್ ಟ್ರಂಪ್ ಅವರು, ಉಕ್ರೇನ್ನಲ್ಲಿ ರಷ್ಯಾದ ಯುದ್ಧದಿಂದ ಎಷ್ಟೋ ಜನರು ಸಾಯುತ್ತಿದ್ದಾರೆ, ಆದರೆ ಅವರಿಗೆ ಇದರ ಬಗ್ಗೆ ಯಾವುದೇ ಸಹ ಕಾಳಜಿಯೇ ಇಲ್ಲ ಎಂತಂದು ಸಹ ಈ ಸಂದರ್ಭದಲ್ಲಿ ಅವರು ದೂರಿದ್ದಾರೆ. ಇನ್ನು ಆದರೆ ಅಮೆರಿಕದ ಆರೋಪ, ಟ್ರಂಪ್ ಬೆದರಿಕೆಗಳಿಗೆ ಭಾರತ ಸೊಪ್ಪು ಹಾಕಿಲ್ಲ. ರಷ್ಯಾ ತೈಲ ಖರೀದಿಯ ವಿಷಯದಲ್ಲಿ ಭಾರತವನ್ನು ಗುರಿಯಾಗಿಸುತ್ತಿರುವುದು ಅನ್ಯಾಯ ಮತ್ತು ಅವಿವೇಕತನದ ನಿರ್ಧಾರ ಎಂತಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಸಹ ಈ ಮಾತಿಗೆ ಒಂದು ತಿರುಗೇಟನ್ನು ಸಹ ಕೊಟ್ಟಿದೆ. ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಕೂಡ ರಷ್ಯಾದೊಂದಿಗಿನ ತಮ್ಮ ಉತ್ತಮ ಬಾಂಧವ್ಯ ವ್ಯಾಪಾರಗಳನ್ನು ಸಹ ಮುಂದುವರಿಸಿವೆ. ನಮ್ಮಂತೆ ಅವರಿಗೆ ಅಂತಹ ವ್ಯಾಪಾರದ ಅನಿವಾರ್ಯತೆಯೂ ಅಲ್ಲ. ಹಾಗಾದರೆ ಅವರ ನಿರ್ಧಾರ ಏನು ಎಂತಂದು ಸಚಿವಾಲಯ ಪ್ರಶ್ನಿಸಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿಯನ್ನು ನಡುವೆ ಭಾರತೀಯ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಸಹ ಇಂಧನ ಪೂರೈಸುವುದು ನಮ್ಮ ರಾಷ್ಟ್ರೀಯ ಅಗತ್ಯ. ಈ ಹಿಂದೆ ಜಾಗತಿಕ ತೈಲ ಬೆಲೆಗಳನ್ನು ಸ್ಥಿರಗೊಳಿಸಲು ಅಮೆರಿಕವೇ ಭಾರತಕ್ಕೆ ರಷ್ಯಾ ತೈಲ ಖರೀದಿಸಲು ಸಹ ಪರೋಕ್ಷವಾಗಿ ಒಂದು ಪ್ರೋತ್ಸಾಹಿಸಿತ್ತು ಅಂತಂದು ಸಹ ಒಂದು ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಮಾಹಿತಿಯನ್ನು ಇದೇ ಸಂದರ್ಭದಲ್ಲಿ ನೆನಪಿಸಿದ್ದು ಸಹ ಎಲ್ಲರಿಗೂ ಒಂದು ಸತ್ಯ ಸಂಗತಿ ಏನು ಅಂತಂದು ಸಹ ತಿಳಿದಿದೆ. ಪ್ರಸ್ತುತ ಭಾರತೀಯರ ಸರಕುಗಳ ಮೇಲಿನ ಕನಿಷ್ಠ 10% ಸುಂಕ ಇದ್ದು, ಇದೀಗ ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಕನಿಷ್ಠ 25% ಸುಂಕ ವಿಧಿಸುವ ಬೆದರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇದನ್ನು ಮತ್ತಷ್ಟು ಹೆಚ್ಚಿಸುವುದಾಗಿ ಸಹ ಒಂದು ಬೆದರಿಕೆಯನ್ನು ಸಹ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಒಡ್ಡುತ್ತಿದ್ದಾರೆ. ಈ ಯಾವುದೇ ಒಂದು ಬೆದರಿಕೆಗಳಿಗೂ ಸಹ ನರೇಂದ್ರ ಮೋದಿ ಅವರು ಒಂದು ದಿಟ್ಟ ಉತ್ತರವನ್ನು ಕೊಟ್ಟು, ಈ ಯಾವುದೇ ಒಂದು ಗೊಡ್ಡು ಬೆದರಿಕೆಗೆ ನಾವು ಎದುರೋರು ಅಲ್ಲ ಅಂತ ಅಂದು ಸಹ ಒಂದು ಪರೋಕ್ಷವಾಗಿ ಅಮೆರಿಕಕ್ಕೂ ಸಹ ಒಂದು ಟಾಂಗನ್ನು ಕೊಟ್ಟಿದ್ದಾರೆ ಅಂತಲೂ ಮಾಹಿತಿಗಳು ಸಹ ತಿಳಿದು ಬರ್ತಾ ಇದೆ ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಏನೇ ಒಂದು ಡಿಸಿಷನ್ ತಗೊಂಡ್ರು ಇದು ಯಾವುದಕ್ಕೂ ಸಹ ನರೇಂದ್ರ ಮೋದಿ ಅವರು ಸಹ ಇನ್ನು ಸೊಪ್ಪು ಹಾಕೋದಿಲ್ಲ ಅನ್ನೋ ಒಂದು ಮಾಹಿತಿಗಳು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ಒಂದು ಅಮೆರಿಕದ ಒಂದು ಗೊಡ್ಡು ಬೆದರಿಕೆಗೆ ಭಾರತದಿಂದ ಇನ್ನೂ ಯಾವ ರೀತಿಯ ಒಂದು ಪ್ರತ್ಯುತ್ತರ ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡೋಣ ವೀಕ್ಷಕರೇ.